ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಮ ಫಸ್ಟ್ ರೌಂಡದ್ದು ಪ್ಯಾರಾಮೆಡಿಕಲ್ದು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಇವತ್ತೇನು ರಿಸಲ್ಟ್ ಬಂದಿದೆ ಅದೇ ಫೈನಲ್ ರಿಸಲ್ಟು. ಇದರ ಮೇಲೆ ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊತೀರಾ. ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜುಗಳಿಗೆ ಅಡ್ಮಿಷನ್ ಹೋಗ್ತೀರಾ. ಈಗ ನಾನು ಹೇಳ್ತಿರುವಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಆಮೇಲೆ ಅಡ್ಮಿಷನ್ಗೆ ಹೋಗಿ. ಓಕೆ, ಒಂದೇದೇನಪ್ಪ ಅಂತಂದ್ರೆ ಇಲ್ಲಿ ಒಂದೇದೇನೆಂದರೆ ನಿಮಗೆ ಗೊತ್ತೈತೋ ಗೊತ್ತಿಲ್ಲೋ ನೀವು ಅಡ್ಮಿಷನ್ ಏನಪ್ಪ ಅಂದ್ರೆ ಆ ಕಾಲೇಜನ್ನು ತೊಗೊಂಡ್ಬಿಟ್ರಿ. ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದರೆ ನಿಮ್ಮ ಹಣೆ ಬರ ಒಳ್ಳೇದಾಗ್ಬೋದು, ಕೆಟ್ಟದ್ದು ಆಗ್ಬೋದು. 3 ವರ್ಷ ನಿಮ್ಮ ಜೀವನ ಹಾಳಾಗೂ ಹೋಗ್ಬೋದು, ಒಳ್ಳೇದು ಆಗ್ಬೋದು ಆ ಕಾಲೇಜ್ ಚೆನ್ನಾಗಿದ್ದರೆ. ಓಕೆ, ಆಮೇಲೆ ಎರಡನೇದೇನಪ್ಪ ಅಂತಂದರೆ ನೀವು ಹೋಗ್ತಾ ಇದ್ದೀರಿ ಇವಾಗ ಕಾಲೇಜಿಗೆ. ನೆನಪಿರಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ಪ್ರೈವೇಟ್ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ಇದೆ. ಹೌದಾ? ಗೌರ್ಮೆಂಟ್ ಫೀಸ್ ಎಷ್ಟಿದೆ? ಪ್ರೈವೇಟ್ ಕಾಲೇಜಲ್ಲಿ ಹೋದರೆ ನಿಮಗೆ 8,000 ರೂಪಾಯಿ ಇದೆ ಪ್ರತಿ ವರ್ಷಕ್ಕೆ. ಓಕೆ, ನೀವು ಅಂದ್ಕೊಂಡಿದ್ದೀರಿ 8,000 ರೂಪಾಯಿ ಬರೆದಿರಪ್ಪ, ತುಂಬ ಇನ್ನೊಂದು ಭಾಳ ಅಂದ್ರೆ ಬಾಬಾ 2,000 ರೂಪಾಯಿ ಕೊಟ್ಟರೆ ಹ್ಯಾಪಿಯಾಗಿ ಬಿಡ್ಬೋದು ಅಂದು. ನೋ, ಪ್ರೈವೇಟ್ ಕಾಲೇಜುಗಳಲ್ಲಿ ನಿಮಗೆ 15,000ದಿಂದ 35,000 ತನಕ. ನಾನು ಟೋಟಲ್ ಅಗ್ರಿಗೇಟ್ ಎವರೇಜ್ ಹೇಳ್ತಾ ಇದ್ದೀನಿ. ಆನ್ ಎವರೇಜ್ ಇನ್ ಕರ್ನಾಟಕದಲ್ಲಿ ಮಿನಿಮಮ್ 15,000, ಅದು ಯಾವ ಕಾಲೇಜ್ ಅಂತ ಗೊತ್ತಿಲ್ಲ ನನಗೂ. ಮ್ಯಾಕ್ಸಿಮಮ್ 35,000 ತನಕ ಡೊನೇಷನ್ ತೊಗೊತಾರೆ. ಓಕೆ, ಇದು ನೆನಪಿರಲಿ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲದೆ ನೀವು ಅಲ್ಲಿ ಸೀಟ್ ತೊಗೊಂಡ್ಬಿಟ್ಟಿದ್ದೀರಾ, ಅಡ್ಮಿಷನ್ ಹೋಗಿ ಸೀಟು ಸಿಕ್ಬಿಟ್ಟಿದೆ, ಖುಷಿಲಿ ಹೋಗಿದ್ದೀರಾ. ಅದು ಡೊನೇಷನ್ ಹಾವಳಿ ಜಾಸ್ತಿ ಇದೆ. ಎರಡನೇದು, ನೀವು ಒಂದು ಸಲ ಅಡ್ಮಿಷನ್ ಆಗಿ ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟುಬಿಟ್ರಿ ಅಂತಂದರೆ 3 ವರ್ಷ ನೀವು ಬಿಟ್ಟು ಹೋಗೋ ಹಾಗೆ ಇಲ್ಲ. ಇನ್ ಕೇಸ್ ಆಫ್ ನೀವೇನಾದರೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಂತಂದರೆ ನಿಮಗೆ 3 ವರ್ಷದ ಫೀಸನ್ನು ಪೇ ಮಾಡಿ ಬಿಟ್ಟು ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವುದೋ ಒಂದು ಕಾಲೇಜಿಗೆ ಹೋಗಿರಾ, ಅಲ್ಲಿ ಅಡ್ಮಿಷನ್ ಕೂಡ ತೊಗೊಂಡಿರಿ, ನಿಮ್ಮದೇನೋ ಒಂದು ಗೌರ್ಮೆಂಟ್ ಜಾಬ್ ಆಯಿತು, ಅಥವಾ ನಿಮ್ಮದೇನೋ ಮದುವೆ ಆಯಿತು, ಅಥವಾ ನಿಮಗೆ ಕಲೀಲಿಕ್ಕೆ ಆಗಲಿ ಬಿಟ್ರು ಅಂತಂದರೆ ನೀವು 3 ವರ್ಷದ ಫೀಸನ್ನು ಪೇ ಮಾಡಬೇಕಾಗತ್ತಾ. ಇದು ಪ್ರೈವೇಟ್ ಕಾಲೇಜಲ್ಲಿರುವಂಥ ರೂಲ್ಸು. ಭಾಳ 100 ಸಲ ಯೋಚನೆ ಮಾಡಬೇಕು. ಯಾಕಂದ್ರೆ ಒರಿಜಿನಲ್ ಎಲ್ಲ ಡಾಕ್ಯುಮೆಂಟ್ ಅವ್ರು ಇಸ್ಕೊತಾರೆ, ವಾಪಸ್ ಕೊಡೋಂಗಿಲ್ಲ. ಕೋರ್ಸ್ ಮುಗಿಯೋ ತನಕನೂ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಕೊಡೋಂಗಿಲ್ಲ. ಸೊ ಹೀಗಾಗಿ ತುಂಬ ಯೋಚನೆ ಮಾಡಿಕೊಂಡು ಹೋಗಬೇಕು. ಮತ್ತು ಈ ವಿಡಿಯೋನನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಪ್ಯಾರಾಮೆಡಿಕಲ್ ಬರುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಇದ್ದಾರೆ ರೀ. ಹೌದ್ರಿ? ಹೀಗಾಗಿ ಅವ್ರಿಗೆ ಆ ಮಬ್ಬತನದ ಒಳಗಡೆ ಎಲ್ಲಿ ಹೋಗಿ ಸಿಕ್ಕೊಂದೀವಿ ಅನ್ನೋದು ಗೊತ್ತಾಗೋದಿಲ್ಲ ರೀ. ತಲೆ ಕೊಟ್ಟು ಕುಂತ್ಬಿಡು ಸುಮ್ಮನೆ ಹಿಂಗೆ ಬಳಸೋ ತನಕನೂ. ಆಮೇಲೆ ಗೊತ್ತಾಗ್ತದೆ, ತಲೆಗೆ ಹೋದ್ಮೇಲೆ ಗೊತ್ತಾಗ್ತದೆ ಅಂಥೇಳಿ. ನಾವು ಹೇಳಿದ್ರೆ ಕೇಳೋಂಗಿಲ್ಲ ಇವರು. ಹಿಂಗಿರ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಕಾಲೇಜ್ಗಳಿಗೆ ಹೋಗಿ, ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗಿ ಸಿಕ್ಕೋಬೇಕಾದ್ರೆ 3 ವರ್ಷದ ಫೀಸ್, ಒಂದು ಅಡ್ಮಿಷನಾಗಿ ಒಂದೇ ತಿಂಗಳು ಲೇಟ್ ಆದರೂ ಕೂಡ 3 ವರ್ಷದ ಫೀಸ್ ಪೇ ಮಾಡಬೇಕಾಗತ್ತೆ ನೀವು. ಅಷ್ಟು ಕಂಡೀಷನ್ ತುಂಬ ಕಿರಿಕಿರಿ ಇದೆ. ಇದೇನು ನಾನಾಗಿ ಹೇಳ್ತಾ ಇಲ್ಲ. ವಿದ್ಯಾರ್ಥಿಗಳು ಗೋಳಾಡಿದ್ದು ಕಷ್ಟಪಟ್ಟು ಪೊಲಿಟಿಷಿಯನಿಗೆ ಹೋಗಿ ನನಗೆ ಕಾಲ್ ಮಾಡಿ ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿದ ಒಂದು ಪರಿಣಾಮ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಹುಷಾರಾಗಿ ಹೋಗಿ. ಆಮೇಲೆ ಕಾಲೇಜಲ್ಲಿ ಹೋದ್ಮೇಲೆ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಕೇಳಿ, ಅಡ್ಮಿಷನ್ ಆಗೋಕ್ಕಿಂತ ಮೊದಲು ಕ್ಲಾಸ್ ರೂಮು, ಟೀಚರ್ಸು, ನೋಟ್ಸು, ಎಕ್ಸಾಮ್ ಸೆಂಟ್ರು ಹೆಂಗಿದಾವೆ ಅಂತೆಲ್ಲ ಕೇಳ್ಕೊರಿ. ನಿಮ್ಮ ಜೀವನ ಇದು 3 ವರ್ಷದ್ದು. ಟೈಮ್ ಪಾಸಿಂಗ್ ಮಾಡೋಕ್ಕೆ ಹೊಟ್ಟಿಲ್ಲ ನೀವೆಲ್ಲ. ಅದನ್ನು ಕೂಡ ಕೇಳ್ಕೊಂಡು ಅಡ್ಮಿಷನ್ ತೊಗೋರಿ. ಆಲ್ ದ ಬೆಸ್ಟ್.